ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನ ಅಂದರೆ 12 ಗಂಟೆ ಆಗಿದೆ ಕರೆಕ್ಟಾಗಿ. ಈಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಚಪ್ರದ ಅವರೆಕಾಯಿ ಪಲ್ಯ ಮತ್ತೆ ಸೀಬೆ ಹಣ್ಣಿನ ಕೋಸಂಬರಿ, ಅದಾದ್ಮೇಲೆ ಅವರೆಕಾಳು ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಅವರೆಕಾಳು ಸಾರು ಸ್ವಲ್ಪ ಬೇರೆ ತರ. ಸೊ ಹೇಗಿದೆ ಅಂತ ರೆಸಿಪಿ ಹಾಗೆ ತೋರಿಸ್ಬೇಕಾದ್ರೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಅಪ್ಡೇಟ್ ಕೊಡ್ಬೇಕಾಗಿತ್ತು, ನನ್ನ ಕಿಚನ್ಗೆ ಒಂದು ಹೊಸ ಪ್ರಾಡಕ್ಟ್ ಆ್ಯಡ್ ಆಗಿದೆ. ಆ್ಯಡ್ ಅಂತಂದ್ರೆ ಎಕ್ಸ್ಚೇಂಜ್ ಮಾಡಿದ್ದೀನಿ. ಮುಂಚೆ ನನ್ನ ಹತ್ರ ಫೇಬರ್ ಇತ್ತಲ್ವ ಸ್ಟವ್, ಅದು ಯಾಕೋ ತುಂಬಾ ಕೈ ಕೊಡ್ತಾ ಇತ್ತು. ಆಲ್ಮೋಸ್ಟ್ 3 ವರ್ಷ ಆಯ್ತು ತಗೊಂಡದ್ದಾಗಿಂದಲೂ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆ ಬರ್ತಾನೆ ಇತ್ತು. ಮತ್ತೆ ಅಡುಗೆ ಮನೆಯಲ್ಲಿ ಅರ್ಜೆಂಟ್ ಇದ್ದಾಗ ಆತರ ಗ್ಯಾಸ್ ಸರಿಯಾಗಿ ವರ್ಕ್ ಆಗ್ಲಿಲ್ಲ ಸ್ಟವ್ ಅಂತಂದ್ರೆ ಕಿರಿಕಿರಿ ಆಗ್ಬಿಡುತ್ತೆ. ಹಾಗಾಗಿ ಚೇಂಜ್ ಮಾಡ್ಬಿಡೋಣ ಅಂತ ಹೇಳಿ, ಅದು ತುಂಬಾ ಲೀಕ್ ಬೇರೆ ಆಗ್ತಿತ್ತು ಗ್ಯಾಸ್. ಸೊ ನಾಟ್ ಅಟ್ ಆಲ್ ಸೇಫ್. ಮಗುನೆಲ್ಲ ಈ ಕೂರಿಸ್ಕೊಂಡು ಅಡುಗೆ ಮಾಡ್ತಾ ಇರ್ತೀನಿ ಸುಮಾರು ಸಲ. ಹಾಗಾಗಿ ಸರಿ ಚೇಂಜ್ ಮಾಡ್ಬಿಡೋಣ ಅಂತ ಹೇಳಿ ಇದು ಪ್ರೆಸ್ಟೀಜ್ದು. ನನಗೆ ಮೊದಲಿಂದಾನು ಪ್ರೆಸ್ಟೀಜ್ ಮೇಲೆ ಒಂದು ನಂಬಿಕೆ, ಮತ್ತೆ ಮುಂಚೆ ಉಪಯೋಗಿಸಿದ ಹಳೆ ಎಕ್ಸ್ಪೀರಿಯನ್ಸ್ ಇಂದ ಅದು ತುಂಬಾ ಚೆನ್ನಾಗಿದೆ. ಒಂದಿನೂ ಬರ್ನರ್ ಕೈ ಕೊಡೋದಾಗ್ಲಿ, ಪಾತ್ರೆ ಮಸಿ ಆಗೋದಾಗ್ಲಿ ಆತರ ಏನೂ ಆಗಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು. ಸರಿ ಯಾವಾಗ್ಲೂ ಇಂಡಿಯನ್ ಬ್ರ್ಯಾಂಡೇ ಬೆಸ್ಟ್ ಅಡುಗೆ ಮನೆಗೆ ಅಂತ ಅನ್ಕೊಂಡು ಈ ಪ್ರೆಸ್ಟೀಜ್ ಸ್ಟವ್ ತಗೊಂಡೆ. ಫೇಬರ್ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ ಇದನ್ನು, ಅಂದರೆ ಲುಕ್ಸ್ ವೈಸ್ ಆಗಿರ್ಬೋದು ಅದೆಲ್ಲ. ಬಟ್ ಫ್ಲೇಮ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಮತ್ತು ಇದು ನೋಡಿ ಸೈಡಲ್ಲಿ ಗೋಲ್ಡನ್ ನಾಬ್ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಸಿಲ್ವರ್ ನಾಬ್ ಇರುತ್ತೆ. ಇಗ್ನಿಷನ್ ಸ್ಟವ್ ಇದು. ಸೊ ನೋಡೋಕ್ಕೆ ಚೆನ್ನಾಗಿತ್ತು, ಇಷ್ಟ ಆಯಿತು. ಮತ್ತು ಫಸ್ಟಿಂದನೂ ನನಗೆ 4 ಬರ್ನರ್ ಉಪಯೋಗಿಸಿನೇ ಅಭ್ಯಾಸ. ಹಾಗಾಗಿ ಅದಕ್ಕಿಂತ ಕಮ್ಮಿ ಆದರೆ ಕಷ್ಟ ಆಗಿಬಿಡತ್ತೆ ಅಂಥೇಳಿ 4 ಬರ್ನರ್ ಸ್ಟವ್ನೇ ತೊಗೊಂಡೆ. ಸೊ ಪ್ರತಿದಿನ ನೀವು ವಿಡಿಯೋಸ್ ಅಲ್ಲಿ ನನ್ನ ಕಿಚನ್ ನೋಡ್ತಾನೆ ಇರ್ತೀರಾ. ಹೊಸದ್ ಏನ್ ಕಾಣಿಸಿದ್ರು ಆಬ್ವಿಯಸ್ಲಿ ಕೇಳ್ತೀರಾ. ಸೊ ಏನ್ ತಗೊಂಡೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ಬಿಟ್ರೆ ನಂಗೂ ಒಂದ್ ಸಮಾಧಾನ, ನಿಮ್ಗೂ ಕ್ವೆಶನ್ಸ್ ಕೇಳೋದಿರೋದಿಲ್ಲ. ಹಾಗಾಗಿ ಸೊ ಇವಾಗ ಅಡುಗೆ ಶುರು ಮಾಡೋಣ. ಅವರೆಕಾಳು ಸಾರು ನಾನು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಸೊ ನಾನು ಅವರೆಕಾಳು ಸಾರಿಗೆ ಇವತ್ತು ಬದನೆಕಾಯಿ, ಆಲೂಗೆಡ್ಡೆ ಇದು ಯಾವ್ದನ್ನು ಉಪಯೋಗಿಸ್ತಾ ಇಲ್ಲ. ಬರೀ ಅವರೆಕಾಳು, ಸ್ವಲ್ಪ ಜೊತೆಗೆ ಕಡಲೆ ಬೀಜ ಹಾಕ್ತಿದ್ದೀನಿ. ಕಡಲೆ ಬೀಜ ಇದ್ರ ಜೊತೆ ಹಾಕಿದ್ರೆ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಕುಕ್ಕರ್ಗೆ ಬಿಡಿಸಿಟ್ಟಿರುವಂಥ ಅವರೆಕಾಳು ಮತ್ತೆ ಸ್ವಲ್ಪ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ. ಸಾಮಾನ್ಯ ಕಡಲೆ ಬೀಜ ಯಾವುದಕ್ಕೆ ಹಾಕಿದ್ರೂ ಅದರದ್ದು ರುಚಿ ಹೆಚ್ಚಾಗುತ್ತೆ. ಒಂದ್ಸಲಿ ಈ ಥರ ಅವರೆಕಾಳು ಜೊತೆ ಕಡಲೆ ಬೀಜ ಹಾಕಿ ಟ್ರೈ ಮಾಡಿ ನೋಡಿ, ಭಾಳನೇ ಇಷ್ಟ ಆಗುತ್ತೆ. ತಿನ್ಬೇಕಾದ್ರೆ ಅವರೆಕಾಳು ಜೊತೆ ಕಡಲೆ ಬೀಜನೂ ಸಿಕ್ಕಿದ್ರೆ ಇನ್ನಷ್ಟು ರುಚಿಯಾಗಿರುತ್ತೆ. ಈ ತರಕಾರಿ ಕೂಟೆಲ್ಲ ಮಾಡ್ತಾರೆ ನೋಡಿ, ಅದಕ್ಕೆ ಕಡಲೆ ಬೀಜ ಹಾಕಿರ್ತಾರೆ, ಅದಂತೂ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಇದನ್ನು ಮಾಡೋದಕ್ಕೆ ನಾನು ಈಗ ಕಡಲೆ ಬೀಜ ಮತ್ತು ಅವರೆಕಾಳು ಎರಡನ್ನೂ ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು 3 ವಿಸಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೆಂದರೆ ಚೆನ್ನಾಗಿರುತ್ತೆ. ಸೊ ಕುಕ್ಕರ್ಗೆ ಹಾಕಿಬಿಟ್ರೆ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಕುಕ್ಕರ್ಗೆ ಹಾಕಿ 3 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಒಂದು ಕಡೆ ಕಾಳು ಬೇಯಕ್ಕೆ ಇಟ್ಟಿದ್ದಾಯಿತು. ಇನ್ನು ಚಪ್ರದ ಅವರೆಕಾಯಿ ಪಲ್ಯ ಮಾಡಬೇಕಿತ್ತಲ್ಲ, ಹಾಗಾಗಿ ಹೆಚ್ಚಿಟ್ಕೊಂಡಿದ್ದಂಥ ಚಪ್ರದ ಅವರೆಕಾಯಿನೂ ಸ್ಟೀಮರ್ಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ಟೀಮರಲ್ಲಿ ಬೇಯಿಸ್ಕೊಂಬಿಟ್ರೆ ಆಮೇಲೆ ಸುಮ್ಮನೆ ಒಗ್ಗರಣೆ ಹಾಕಿ ಕಾಯಿ ತುರಿ ಹಾಕ್ಕೊಂಡ್ರೆ ಪಲ್ಯ ಆಗೋಗುತ್ತೆ. ಸ್ಟೀಮರ್ ಇದ್ರಂತೂ ಅರ್ಧ ಕೆಲಸ ಆಗಿದ್ದ ಲೆಕ್ಕ. ನೀರಲ್ಲಿ ಸಪ್ರೇಟಾಗಿ ಬಟ್ಲಲ್ಲಿ ಬೇಯಿಸೋದಕ್ಕಿಂತ ಈ ಥರ ಸ್ಟೀಮಲ್ಲಿ ಹಾಕೋದು ತುಂಬ ಹೆಲ್ದಿ ಕೂಡ. ಈ ಸ್ಟವ್ ನನಗೆ ಸ್ವಲ್ಪ ಚಿಕ್ಕದು ಮತ್ತೆ ಲೋ ಅಂತ ಅನ್ನಿಸ್ತಾ ಇದೆ. ಅದು ಫೇಬರ್ ಇಷ್ಟಾಗ್ಲ ಆಯ್ತು 90 mm ಅದು. ಇದು ಸ್ವಲ್ಪ ಚಿಕ್ಕದು. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಸಮಯ ಬೇಕಾಗುತ್ತೆ. ಅದು ಅಲ್ಲದೆ ಇದೆಲ್ಲ ಸ್ವಲ್ಪ ಹತ್ರ ಇದೆ ಅಂಡ್ ಅದು ಸ್ಪ್ರೆಡ್ ಔಟ್ ಆಗಿತ್ತು. ಸೊ ಹಳೆಯದು ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ, ಅದು ಚೆನ್ನಾಗಿ ಆಗ್ತಿದೆಯೋ ಅಲ್ವೋ. ಹೊಸದು ಬಂದಾಗ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಡ್ಜಸ್ಟ್ ಆಗೋದಕ್ಕೆ. ಹೊಸದು ಯಾವುದೇ ಆದರೂ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿದಿರುತ್ತೆ. ಈಗ ಇಲ್ಲಿ ಸಾರು ಮಾಡ್ಕೊಳ್ಳೋದಕ್ಕೆ ಹುರ್ಕೊಳ್ತಾ ಇದ್ದೀನಿ. ಅಲ್ಲಿ ಕಾಳು ಬೇಯುವಷ್ಟರಲ್ಲಿ ಈ ಪುಡಿ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಒಂದು ಬಾಣಲೆಗೆ ಕೊತ್ತಂಬರಿ ಬೀಜ 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಒಂದು ಸ್ವಲ್ಪ, ಸಾಸಿವೆ ಒಂದು ಚೂರು ಮತ್ತು ಮೆಂತ್ಯ ಒಂದು 4ರಿಂದ 5 ಕಾಳು ಅಷ್ಟೇ. ಇಷ್ಟನ್ನು ತೊಗೊಂಡು ಹುರ್ಕೊಳ್ಬೇಕು. ಅದು ಇದೆಲ್ಲ ಪದಾರ್ಥಗಳನ್ನ ಹಾಕಬೇಕಾದ್ರೆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಇದಿಷ್ಟು ಚಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು. ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಪೂರ್ತಿ, ಇಲ್ಲಿ ಬಣ್ಣ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನಿಮಗೆ ಬಣ್ಣ ತುಂಬ ಕೆಂಪಾಗಿ ಬೇಡ ಅಂತಂದರೆ ಅರ್ಧ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತಂದರೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಖಾರ ನಿಮ್ಮ ಮನೆಯ ರುಚಿಗೆ ಅಕಾರ್ಡಿಂಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹುರ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಆರೋದಕ್ಕೆ ಬಿಟ್ಬಿಡಬೇಕು. ಮೇಲಿಡು ಇಡು ಇದೆ ಇದೆ ಅಯ್ಯ ನೀವು ಆಟ ನೋಡ್ತಿದ್ದೆ. ಇಡು ಪ್ಲೀಸ್ ಇಡು. ಹಾಂ ಇಟ್ಬಿಡು. ಹಾಂ ಇಡು. ಇನ್ನೊಂದು ಹೂವು. ಹಾಂ ಬಿಡು, ನಾ ಇಟ್ಕೊಳ್ತೀನಿ. ಎಲ್ಲೂ ಬಿದ್ದೋಯ್ತು.
ಹಿಂಗ ಹಿಂಗೆ ಇಟ್ಕೊಂಡ ಚೆನ್ನಾಗಿದೆಯಮ್ಮ. ಆ ಕಡೆ ಇದೊಂದು ಬಾಕಿ ಇತ್ತು ನೋಡು. ಇಟ್ಯಾ ಈ ಕಡೆ ಇಟ್ಕೋಬೇಕಾ? ಚೆನ್ನಾಗಿದೆಯಾ? ಹಾಂ, 2 ಕಿವಿ ಮೇಲೂ ನಿಂಗೊಂದು ಹೂವು ನಂಗೊಂದು ಹೂವು ತೋಚು ಇರಿ ನಾ ಇಡ್ತೀನಿ. ಹಾಂ, ಹಾಯ್, ಸೋ ಬ್ಯೂಟಿಫುಲ್. ಅದು ಸರಿ ಇದೆ. ಹಾಯ್ ಇರಿ, ಇಲ್ಲ ನೋಡು, ಒಂದೇ ನಿಮಿಷ. ಇನ್ನೊಂದು ಕೊಡ್ತೀನಿ ಒಂದೇ ಒಂದು ನಿಮಿಷ. ನಾ ಕೊಡ್ತೀನಿ ಒಂದೇ ನಿಮಿಷ ಕೊಡ. ಗಾರ್ಡನಿಂದ 2 ಹೂ ಕಿತ್ಕೊಂಡು ಬಂದ್ಬಿಟ್ಟಿದ್ದ. ಅದನ್ನು ಕಿವಿ ಮೇಲಿಟ್ಟ. ಎಲ್ಲಿ ಹೋದರೂ ಅಷ್ಟೇ, ಎಲ್ಲಿ ಹೂ ನೋಡಿದ್ರು ಅಷ್ಟೇ ನಮ್ಮ ಅನಿರುದ್ಧ ನನಗಂತ ಕಿತ್ಕೊಂಡು ಬರ್ತಾನಮ್ಮ ಹೂ ತಗೋ ಅಂತ ಹೇಳಿ. ಈ ಸಲ 2 ಕಿವಿಗೂ ಹೂ ಇಟ್ಟೇ ಬಿಟ್ಟ. ಮತ್ತು ಇಲ್ಲಿ ಹುರಿದಿಟ್ಕೊಂಡಿದ್ವಲ್ಲ, ಅದು ಪೂರ್ತಿ ತಣ್ಣಗೆ ಆರಿತ್ತು. ಈಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಮತ್ತೆ ಕಾಯಿ ತುರಿ ಹಾಕ್ಕೊಳ್ಬೇಕು. ಫ್ರೆಶ್ಶಾಗಿ ತುರ್ಕೊಂಡಿದ್ದಿದ್ರೆ ಇನ್ನೂ ಒಳ್ಳೆಯದು. ಕಾಯಿ ತುರಿ ಒಂದು ಕಾಲು ಹಿಡಿಯಷ್ಟು, ಮತ್ತು ಸ್ವಲ್ಪ ನೆನೆಸಿಟ್ಕೊಂಡಿತ್ತಂತ ಹುಣಸೆ ಹಣ್ಣು, ಮತ್ತು ಬೇಯಿಸ್ಕೊಂಡಿದ್ವಿ ನೋಡಿ ಕಾಳು, ಅದನ್ನು ಹಾಕ್ಕೊಳ್ಬೇಕು. ರುಚಿ ಬರುತ್ತೆ ಮತ್ತು ಸ್ವಲ್ಪ ಗಟ್ಟಿ ಬರುತ್ತೆ. ಅದಾದಮೇಲೆ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ತೀವಲ್ಲ. ಒಂದು ಹುಳಿ ಟೊಮೆಟೊ, ಒಂದು ಚೂರು ಬೆಲ್ಲ ಹಾಕ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಈ ಸಾರು ಏನು ಗೊತ್ತಾ, ಈ ಅಡುಗೆ ಭಟ್ರು ಮಾಡ್ತಾರೆ ನೋಡಿ ಮದುವೆ ಮನೆಗಳಲ್ಲಿ, ಒಂಥರ ಆ ಥರ ರುಚಿ ಬರುತ್ತೆ. ಅಡುಗೆ ಭಟ್ರು ಈ ಸಾರು ಮಾಡಿದ್ರೆ ಹೇಗಿರುತ್ತೆ ಅದೇ ಥರನೇ ಇರುತ್ತೆ. ಇದ್ರ ಜೊತೆ ಬಿಸಿ ಸ್ವಲ್ಪ ಮೆಡ್ಡೆ ಅನ್ನ ಇರಬೇಕು, ಉದುರುದ್ರಾಗಿರಬಾರ್ದು. ಅನ್ನ ಸ್ವಲ್ಪ ಸಾಫ್ಟಾಗಿದ್ದು ಅದಕ್ಕೊಂದು ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಈ ಸಾರು ಹಾಕ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ ರುಚಿ. ನಮ್ಮ ಅನಿರುದ್ಧ ಸಮನ್ವಿ ಇಬ್ರಿಗೂ ತುಂಬ ಇಷ್ಟ ಆಯಿತು ಈ ಸಾರು. ಸೊ ನಾನು ಅಡುಗೆ ಮಾಡ್ಬೇಕಾದ್ರೆ ಅನಿರುದ್ಧ ಆಚೆ ಆಟ ಆಡ್ತಿದ್ದ. ಸರಿ, ಅವನು ಒಳ್ಳೆ ಮೂಡಲ್ಲಿದ್ದಾಗ ಅವನು ಆಟ ಆಡ್ತಿರ್ಬೇಕಾದ್ರೆ ಏನೇನು ಕೆಲಸ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಬಿಟ್ರೆ ಒಳ್ಳೆಯದು. ತೀರಾ ಬಿಡಲಿಲ್ಲ ಅಂತಂದರೆ ಬೇರೆ ಆಪ್ಷನ್ ಇಲ್ಲ. ಅವ್ನಿಗೇನಂದರೆ ಅಮ್ಮ ಎಲ್ಲಿರ್ತಾನೋ ಅಲ್ಲಿ ಅವನು ಇರಬೇಕು. ಸೊ ಕಟ್ಟೆ ಮೇಲೆ ಕೂರಿಸ್ಕೊಂಡು ಎಲ್ಲ ಅಡುಗೆ ಮಾಡ್ಕೊಳ್ಬೇಕು ಅಷ್ಟೇ. ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಅದನ್ನು ಈಗ ನಾವು ಕಾಳು ಬೇಯಿಸಿಟ್ಕೊಂಡಿದ್ವಿ ನೋಡಿ, ಅದಕ್ಕೆ ಹಾಕ್ಕೊಳ್ಬೇಕು. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು. ಸಾರಲ್ವಾ, ಗಟ್ಟಿ ಏನು ಬೇಕಾಗಲ್ಲ, ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನೀರು ಚೆನ್ನಾಗಿ ಹಾಕ್ಕೊಳ್ಬೇಕು. ಗಟ್ಟಿಯಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಇದಕ್ಕೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು ಇದಕ್ಕೆ ಹಾಕಿಬಿಡ್ಬೇಕು ಒಗ್ಗರಣೆಗೆಲ್ಲ. ಈಗಲೇ ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಾದಮೇಲೆ ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು. ಬೆಲ್ಲನ ನಾವು ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಈಗ ಮತ್ತೇನಿಲ್ಲ ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ. ಹಾಗಾಗಿ ಇಷ್ಟನ್ನು ಹಾಕಿ ಮತ್ತು ಕುದಿಸ್ಕೊಳ್ಬೇಕು ಚೆನ್ನಾಗಿ. ಇದೆಲ್ಲ ಖಾರ ಎಲ್ಲ ಬೇಯೋವರೆಗೂ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಕಡೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಬೇಕು. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಇಟ್ಕೊಳ್ಬೋದು. ಸಾಸಿವೆ, ಒಂದು ಸ್ವಲ್ಪ ಮತ್ತು ಕರಿಬೇವು, ಒಂಚೂರು ಹಿಂಗು, ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ಅವರೆಕಾಳು ಸಾರು ರೆಡಿಯಾಗೋಗುತ್ತೆ. ಹೆಚ್ಚಿಗೆ ಎಲ್ಲ ಏನು ಕೆಲಸ ಇಲ್ಲ, ತುಂಬ ಬೇಗ ಆಗೋಗುತ್ತೆ, ಚೆನ್ನಾಗಿರುತ್ತೆ. ಸಿಂಪಲ್ ಆದ ಒಂದು ರೆಸಿಪಿ, ರುಚಿಯಾಗಿರುತ್ತೆ. ಪ್ರತಿದಿನ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಒಂದ್ಸಲಿ ತೆಳುವಾದ ಸಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆಗಿಂತ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇನ್ನೂ ಘಮ ಘಮ ಅಂತ ಇರುತ್ತೆ ಸಾರಂತೂ. ಜೊತೆಗೆ ಸೈಡಲ್ಲಿ ಇದಕ್ಕೆ ಒಂಚೂರು ಹಪ್ಪಳನೋ ಅಥವಾ ಸಂಡಿಗೆ ಬರುತ್ತೆ ನೋಡಿ, ಅದಿದ್ರಂತೂ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಅಡುಗೆ ಎಲ್ಲ ಮುಗಿಸಿಟ್ಟು ಸಮನ್ವಿನ ಕರ್ಕೊಂಬರೋದಕ್ಕೆ ಮುಂಚೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ವಿಂಟೇಜ್ ಕ್ಲಾಕ್ ಹಾಕಿದ್ದೆ. ಅದಂತೂ ಸ್ವಲ್ಪ ಧೂಳಾಗೋಗಿತ್ತು. ಇನ್ನೊಂದು ಏನು ಅಂತಂದರೆ ಅದು ನಿಂತು ಹೋಗಿತ್ತು, ತುಂಬ ದಿನ ಆಗಿತ್ತು. ಅದಕ್ಕೆ ಶೆಲ್ ಹಾಕೇ ಇರಲಿಲ್ಲ. ಈ ಕೆಲಸ ಎಲ್ಲ ನಾನು ಮಾಡಲ್ಲ ಸಾಮಾನ್ಯ, ಯೂಶಲಿ ಜಾನುಗೆ ಹೇಳ್ತೀನಿ. ಈ ಸಲ ಏನಾಯಿತು ಅಂತಂದರೆ ಹೇಳಿ ಸಾಕಾಯಿತು. ಜಾನು ಕೂಡ ಬ್ಯುಸಿ ಇದ್ದಿದ್ದರಿಂದ ಚೇಂಜ್ ಮಾಡೇ ಇರಲಿಲ್ಲ. ಮತ್ತು ಮನೆಯಲ್ಲಿ ನಿಂತು ಹೋಗಿರೋ ಗಡಿಯಾರ ಇಡಬಾರ್ದು ಅಂತ ಹೇಳ್ತಾರೆ. ಸರಿ ಯಾಕೆ ಸುಮ್ಮನೆ ಅಂತ ಹೇಳಿ, ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ನೋಡಿದ್ರೆ ನಿಂತೋಗಿರೋ ಗಡಿಯಾರ ನಾಟ್ ಗುಡ್ ಅಟ್ ಆಲ್. ಯಾಕಂತಂದರೆ ಒಂದು ನಮಗೆ ಟೈಮ್ ಗೊತ್ತಾಗೋದಿಲ್ಲ, ಮತ್ತು ಹೋಗ್ತಾ ಬರ್ತಾ ಎಷ್ಟು ಟೈಮು ಗೊತ್ತಾಗದೆ ತುಂಬ ಪೇಚಾಡ್ಬಿಡ್ತೀವಿ. ಮತ್ತು ನಿಂತೋಗಿರೋ ಗಡಿಯಾರ ನಮ್ಮ ಏಳಿಗೆನ ಇದು ಮಾಡುತ್ತೆ, ಲೋ ಮಾಡ್ತಾ ಅಂತ ಎಲ್ಲ ಹೇಳ್ತಾರೆ. ಗೊತ್ತಿಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಮತ್ತು ಸುಮ್ಮನೆ ಯಾಕೆ ಆ ಥರ ಎಲ್ಲ ಗೊತ್ತಿದ್ದೂ ಹಾಗೆ ಇಗ್ನೋರ್ ಮಾಡಿ ಬಿಡಬೇಕು. ಅದು ಅಲ್ಲದೆ ನಮಗೆ ತೊಂದರೆ, ಟೈಮ್ ನೋಡೋಕ್ಕಾಗಲಿಲ್ಲ ಅಂತಂದರೆ ಒಂದು ಶೆಲ್ ತಾನೇ ನಾನೇ ಬದಲಾಯಿಸಿದ್ರೆ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನಗೆ ಈ ಏಣಿ ಮೇಲೆ ಹತ್ತಕ್ಕೆಲ್ಲ ಸ್ವಲ್ಪ ಭಯ ಆಗುತ್ತೆ. ಅದು ಅವನು ಅನಿರುದ್ಧ ಪಕ್ಕದಲ್ಲಿ ಇದ್ಬಿಟ್ರೆ ನಾನು ಹತ್ತುತ್ತೀನಿ ಅಂತ ಬರ್ತಾನೆ. ಅವನ್ನ ಮಲಗಿಸ್ಬಿಟ್ಟಿದ್ದೆ ಅಲ್ವಾ, ಹಾಗಾಗಿ ನಾನೇ ಹತ್ತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎತ್ತರಕ್ಕೆ ಹತ್ತಬೇಕು ಅಂದರೆ ಸ್ವಲ್ಪ ಭಯ ಅಂತ ಅನಿಸುತ್ತೆ. ಪಕ್ಕದಲ್ಲಿ ಯಾರಾದರೂ ಇದ್ದರೆ ಅಷ್ಟು ಭಯ ಆಗಲ್ಲ.
ಮತ್ತು ಈ ವಿಂಟೇಜ್ ಕ್ಲಾಕ್ ಇದೆಯಲ್ಲ, ಇದು ನಮ್ಮ ಮನೆ ಕಟ್ಟಿಸಿ ಎಲ್ಲ ಫಿನಿಶಿಂಗ್ ಎಲ್ಲ ಆದಮೇಲೆ ಆ ಜಾಗದಲ್ಲಿ ಏನಾದರೂ ಒಂದು ಹಾಕಬೇಕು, ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತಾಯಿತ್ತು. ಆವಾಗಲೇ ಎಲ್ಲಿ ಕ್ಲಾಕ್ ಹಾಕೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ಈ ವಿಂಟೇಜ್ ಕ್ಲಾಕು ನೋಡಿದೆ, ತುಂಬ ಚೆನ್ನಾಗಿ ಕಾಣುತ್ತೆ, ಈ ಜಾಗ ಕರೆಕ್ಟಾಗಿರುತ್ತೆ ಅಂತ ಅನಿಸ್ತು. ಹಾಗಾಗಿ ಈ ಮನೆಗೆ ಶಿಫ್ಟ್ ಆಗಿದ ತಕ್ಷಣ ಈ ವಿಂಟೇಜ್ ಕ್ಲಾಕ್ನ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ. ಕರೆಕ್ಟಾಗಿ ಸೂಟ್ ಆಯಿತು. ಅದು ಆಚೆ ನಮ್ಮದು ಈ ಫಸ್ಟ್ ಫ್ಲೋರಲ್ಲಿ ಹಾಲ್ ಸ್ವಲ್ಪ ರೋಮನ್ ಸ್ಟೈಲಲ್ಲಿ ಮಾಡಿಸಿದ್ದೀವಿ. ಅದಕ್ಕೆ ಕರೆಕ್ಟಾಗಿ ಈ ವಿಂಟೇಜ್ ಕ್ಲಾಕು ಹಾಕಿರೋದು ಎಷ್ಟು ಚೆನ್ನಾಗಿ ಸೂಟ್ ಆಯಿತು. 3 ವರ್ಷ ಆಯಿತು ಇದನ್ನು ತಗೊಂಡು, ಇನ್ನೂ ಚೆನ್ನಾಗೇ ಓಡ್ತಾಯಿದೆ. ಶೆಲ್ ಖಾಲಿಯಾಗಿ ಒಂದೇ ಸಲ, ಇದೇ ಸೆಕೆಂಡ್ ಟೈಮ್ ನಾನು ಶೆಲ್ ಬದಲಾಯಿಸ್ತಾ ಇರೋದು. ಅಂದರೆ ತಗೊಂಡಾಗ ಹಾಕಿದ್ದಷ್ಟೇ, ಅದಾದಮೇಲೆ ನಿಂತು ಹೋಗಿತ್ತು. ಈಗ ಮತ್ತೆ 2ನೇ ಸಲ ಈ ಸಲಿನೇ ಹಾಕಿದ್ದು. ಈ ಮನೆಗಂತೂ ಪ್ರತಿಯೊಂದು ವಸ್ತುನೂ ಇಲ್ಲಿ ಹೀಗೆ ಇರಬೇಕು, ಹೀಗೆ ಇರಬೇಕು ಅಂತ ಆಯ್ಕೆ ಮಾಡಿ ಎಲ್ಲದನ್ನು ಸೆಲೆಕ್ಟ್ ಮಾಡಿ ಹಾಕ್ಸಿರೋದು. ಅಪ್ಪ ಎಷ್ಟು ಓಡಾಡಿದ್ವಿ ಅಂತ ಅನಿಸುತ್ತೆ. ಈಗ ನೆನೆಸ್ಕೊಂಡ್ರೆ ಅಯ್ಯೋ ಅಷ್ಟೆಲ್ಲ ಪೇಷನ್ಸು ಟೈಮ್ ಇತ್ತ ಅಂತ ಅನಿಸುತ್ತೆ. ಸೊ ಊಟ ಎಲ್ಲ ಆಯಿತು, ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಸಮನ್ವಿನ ಕರ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸಡನ್ನಾಗಿ ಮಳೆ ಬಂದ್ಬಿಡ್ತು. ನಾನು ಸಮನ್ವಿ ಇಬ್ಬರು ಒದ್ದೆ ಆಗೋದ್ವಿ. ಮನೆಗೆ ಬಂದು ನಿಲ್ಸಿದ ತಕ್ಷಣ ಮಳೆನೇ ನಿಂತೋಯ್ತು. ಅಯ್ಯೋ ಒಂದು 5 ನಿಮಿಷ ವೆಯ್ಟ್ ಮಾಡಿ ಬರ್ಬೇಕಿತ್ತೇನೋ ಅಂತ ಅಂದ್ಕೊಂಡೆ. ಸಮನ್ವಿ ಅಂತೂ ಫುಲ್ ಜಾಲಿ, ಮಳೆ ಬಂತು, ಮಳೆಯಲ್ಲಿ ನೆನ್ಕೊಂಡು ಬಂದೆ ಅಂತ ಖುಷಿಯಾಗಿ ಬಂದ್ಲು ಅವಳಂತೂ. ಮತ್ತೆ ಸಮನ್ವಿತ್ ಬರ್ಡೇ ಇದೆಯಲ್ಲ, ಸರಿ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಕೊಡೋಕ್ಕೆ ಅಂತ ಹೇಳಿ ರಿಟರ್ನ್ ಗಿಫ್ಟ್ಸ್ಗಳನ್ನ ತರಿಸಿದ್ದೆ. ಸ್ಟೇಷ್ನರಿ ಪೌಚು, ಜಾಮೆಟ್ರಿ ಬಾಕ್ಸ್ ಎಲ್ಲ ಇರೋ ಥರ. ಸರಿ ಈಗ ಅದನ್ನೆಲ್ಲ ತೆಗೆದು ನೀಟಾಗಿ ಒಂದು ಬ್ಯಾಗ್ ಹಾಕಿಟ್ಬಿಟ್ರೆ ಬರ್ಡೇ ದಿನ ಸ್ಕೂಲಿಗೆ ತೊಗೊಂಡೋಗೋಕ್ಕೆ ಈಸಿ ಆಗುತ್ತೆ. ಅವತ್ತಿನ ದಿನ ಬೆಳಗ್ಗೆ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಸರಿ ಹೇಗಿದ್ರು ಅನ್ಬಾಕ್ಸ್ ಓಪನ್ ಮಾಡ್ತಿದ್ನಲ್ಲ, ಸರಿ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಹಾಗೆ ತೆಗೆದು ತೋರಿಸ್ತಾ ಇದ್ದೀನಿ. ಸೊ ಈ ಥರ ಬ್ಲೂ ಮತ್ತು ಪಿಂಕ್ ಶೇಡ್ಸಲ್ಲಿ ಬಂದಿದೆ. ಬಾಯ್ಸ್ಗೆಲ್ಲ ಬ್ಲೂ, ಗರ್ಲ್ಸ್ಗೆಲ್ಲ ಪಿಂಕ್ ಅಂತ ಹೇಳಿ. ಸೊ ನೋಡಿ, ಜಾಮೆಟ್ರಿ ಬಾಕ್ಸು, ಒಂದು ಪೆನ್ಸಿಲ್ ವಿತ್ ಎರೇಸರು, ಕ್ರಯಾನ್ಸು, ಶಾರ್ಪ್ನರು, ಇನ್ನೇನಿದೆ ಅಷ್ಟೇ. ಸೊ ಮಕ್ಳಿಗೆ ಇಷ್ಟ ಆಗುತ್ತೆ. ಬೇರೆ ಏನೇನೋ ಕೊಡೋದಕ್ಕಿಂತ ಮಕ್ಳಿಗೆ ಪ್ರತಿದಿನ ಉಪಯೋಗ ಆಗೋಂಥದ್ದು ಕೊಡೋಣ ಅಂತ ಹೇಳಿ ಇದನ್ನು ತರಿಸಿದೆ. ಹೋದ್ಸಲಿ ಮ್ಯಾಜಿಕ್ ಸ್ಲೇಟ್ ಅಂತ ಏನೋ ತರಿಸಿದೆ, ವಾಟರ್ ಕಲರ್ ಹಾಕೋದು. ಸೊ ಪೆನ್ನಲ್ಲಿ ನೀರು ತುಂಬಿಸಿ ಕಲರ್ ಮಾಡಿದ್ರೆ ಕಲರ್ ಬರೋ ಥರ. ಈ ಸರಿ ಯೂಸ್ ಆಗಲಿ ಅಂತ ಹೇಳಿ ಈ ಥರದೇ ತರಿಸಿದ್ದೆ. ಈಗಂತೂ ಮಕ್ಕಳು ಬರ್ಡೇ ಆಯಿತು ಅಂತಂದರೆ ಅವ್ರದ್ದು ಗಿಫ್ಟ್ಸು, ಚಾಕ್ಲೇಟ್ಸು ಮತ್ತು ಡ್ರೆಸ್ ಜೊತೆಗೆ ಈ ರಿಟರ್ನ್ ಗಿಫ್ಟ್ಸ್ ಕೂಡ ಲಿಸ್ಟಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಈ ಫಂಕ್ಷನ್ ಎಲ್ಲ ಮಾಡಿದಾಗ ರಿಟರ್ನ್ ಗಿಫ್ಟ್ ಅಲ್ಲದೇ ಸ್ಕೂಲಲ್ಲಿ ಈ ಥರ ಬರ್ಡೇಸ್ ಆದ್ರೂ ರಿಟರ್ನ್ ಗಿಫ್ಟ್ಸ್ ಪ್ಲ್ಯಾನ್ ಮಾಡಬೇಕು. ಅದೊಂಥರ ಮಕ್ಳಿಗೆ ಖುಷಿ. ಸಮನ್ವಿ ಬರ್ಡೇ ಅಲ್ಲದೇ ಬೇರೆ ಮಕ್ಳಿಗೂ ಎಲ್ಲ ಖುಷಿ. ಇವತ್ತು ಇವಳು ಬರ್ಡೇ, ನಮಗೂ ಎಲ್ಲ ರಿಟರ್ನ್ ಗಿಫ್ಟ್ ಸಿಗುತ್ತೆ ಅಂತ. ಒಬ್ಬರು ಬರ್ಡೇ ಆದರೆ ಇಡೀ ಕ್ಲಾಸ್ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಕಳೆದ ವಿಡಿಯೋನಲ್ಲಿ ಹೇಳ್ತಾ ಇದ್ದೆ, ನಾವೆಲ್ಲ ಚಿಕ್ಕವರಿದ್ದಾಗ ಹೇಗೆ ಬರ್ಡೇ ಆಚರಿಸ್ಕೊಳ್ತಾ ಇದ್ವಿ ಅಂತ. ಆಗೆಲ್ಲ ಒಂದು ಚಾಕ್ಲೇಟ್ ತೊಗೊಂಡೋಗೋದೇ ದೊಡ್ಡದಿರ್ತಾಯಿತ್ತು. ಆದರೆ ಈಗಂತೂ ಚಾಕ್ಲೇಟ್ ಜೊತೆಗೆ ಈ ಥರ ರಿಟರ್ನ್ ಗಿಫ್ಟ್ಸ್ ಎಲ್ಲ, ಅದು ಪೇರೆಂಟ್ಸ್ಗೆ ಒಂಥರ ಪ್ರೆಷರ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ರಿಟರ್ನ್ ಗಿಫ್ಟ್ಸ್ನೆಲ್ಲ ಹುಡುಕಬೇಕು, ಅವ್ರಿಗೆ ಯಾವ ಡ್ರೆಸ್ ಹಾಕಬೇಕು ಮತ್ತು ಅವತ್ತಿನ ದಿನ ಏನೇನು ತೊಗೊಂಡು ಹೋಗಬೇಕು ಅನ್ನೋದನ್ನೆಲ್ಲ ಒಂದು ವಾರದ ಹಿಂದೆನೇ ಪ್ಲ್ಯಾನ್ ಮಾಡ್ತಾ ಇರಬೇಕು. ಸೊ ಮುಂಚಿನ ಥರ ಬರ್ಡೇ ಇಸ್ ನಾಟ್ ಸಿಂಪಲ್. ಇವಾಗೆಲ್ಲ ಎಷ್ಟೊಂದು ಪ್ಲ್ಯಾನ್ ಮಾಡಬೇಕು. ನಮ್ಮ ಮಕ್ಳಿಗಲ್ಲದೆ ಬೇರೆ ಮಕ್ಳಿಗೂ ಗಿಫ್ಟ್ಸ್ ಕೊಡೋದೆಲ್ಲನೂ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಈ ರಿಟರ್ನ್ ಗಿಫ್ಟ್ ಅನ್ನೋ ಟ್ರೆಂಡ್ ಯಾವಾಗ ಸ್ಟಾರ್ಟ್ ಆಯಿತೋ ಗೊತ್ತಿಲ್ಲ, ಬಟ್ ತುಂಬ ಫೇಮಸ್ ಆಗಿಬಿಟ್ಟಿದೆ. ಇವಾಗ ಸ್ಕೂಲಲ್ಲಿ ಆಗಿರ್ಬೋದು, ಬರ್ಡೇ ಪಾರ್ಟೀಸ್ ಆಗಿರಬಹುದು, ಅಥವಾ ಯಾವುದೇ ಸಣ್ಣ ಪುಟ್ಟ ಫಂಕ್ಷನಿಂದ ದೊಡ್ಡ ಫಂಕ್ಷನ್ವರೆಗೂ ರಿಟರ್ನ್ ಗಿಫ್ಟ್ಸ್ ಇಲ್ಲದೆ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ. ಸೊ ಗೊತ್ತಿಲ್ಲ, ಒಂದೊಂದು ಸ್ವಲ್ಪ ದಿನ ಒಂದೊಂದು ಟ್ರೆಂಡ್ ಫೇಮಸ್ ಆಗಿಬಿಡುತ್ತೆ. ಇದೆಲ್ಲ ರಿಟರ್ನ್ ಗಿಫ್ಟ್ ಕಾನ್ಸೆಪ್ಟ್ ಎಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಇರಲೇ ಇರಲಿಲ್ಲ. ಒಂಥರ ಚೆನ್ನಾಗಿದೆ, ಬಟ್ ಕೆಲವರಿಗೆ ಕಷ್ಟನೂ ಆಗ್ಬೋದು. ಪಾಪ ಕೆಲವರಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದೇ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ರಿಟರ್ನ್ ಗಿಫ್ಟ್ಸ್ ಎಲ್ಲನೂ ಕೊಡಬೇಕು ಅಂತ ಮನೆಯಲ್ಲಿ ಮಕ್ಕಳು ಹಠ ಮಾಡಿದ್ರು ಅಂತಂದರೆ ಪೇರೆಂಟ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎನಿವೇಸ್ ಆಯಿತು, ಗಿಫ್ಟ್ಸ್ ಎಲ್ಲ ಎತ್ತಿಟ್ಟು ಈಗ ವಿಡಿಯೋನ ಮುಗಿಸೋಂಥ ಸಮಯ ಕೂಡ ಬಂದಿದೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ತಪ್ಪದಂಗೆ ತಿಳಿಸಿ ಆಯಿತಾ ಕಮೆಂಟ್ಸಲ್ಲಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್.